ಅಣ್ಣ ಎಂಥ ಹಾಲು ಬಳಸ್ಬೇಕು? ಆಕಳ್ದು ಏನು ಎಮ್ಮಿದು? A1 ಹಾಲು ಏನು A2 ಹಾಲು? ಈ ಕತ್ತಿ ಹಾಲು ಕುಡಿದ್ರೆ ಕ್ಯಾನ್ಸರ್ ಬರೋದಿಲ್ಲ ಅಂತಾರಲ್ಲ ಅಣ್ಣ, ಖರೆ ಏನ್ರಿ? ಕತ್ತಿದಂತೂ ಗೊತ್ತಿಲ್ಲರಿಪ್ಪ. ದನ ಕಟ್ಟಿದ್ದ ಅನುಭವದ ಮೇಲೆ ಒಂದೆರಡು ಮಾತು ಹೇಳ್ಬೋದು ಅಷ್ಟ. ನಾವು ದನಕ್ಕೆ ಸಾರಾ ಸಗಟಾಗಿ ಬಳಸು ಎಷ್ಟೋ ಗುಳಿಗೆ ಔಷಧಗಳ ಮೇಲೆ ಬರ್ದಿರ್ತಾರೆ ರೀ, ಇಂತಿಷ್ಟು ದಿನ ಈ ಹಾಲು ಬಳಸಬೇಡ್ರಿ ಅಂತ ಹೇಳಿ. ಇಷ್ಟು ಸೂಕ್ಷ್ಮ ಇರೋ ಹಾಲಿನ ವಿಚಾರ ಎಲ್ಲಿಗೆ ಬಂದು ನಿಂತೈತಂದ್ರೆ, ದನನ ಇಲ್ಲದ ಹಾಲು ತಯಾರು ಮಾಡಿ ಮಾರೋದ್ರ ಬಗ್ಗೆ ನೀವೆಲ್ಲ ಓದೇ ಇರಬೇಕಲ್ಲ. ಯಾವುದೋ ಊರಿಗೆ ಹೋಗ್ರಿ, ದನಗಳು ಕಮ್ಮಿ ಆಗ್ಯಾವಂತ ಕೇಳಿವೆ ಹೊರತು ಹೆಚ್ಚಾಗ್ಯಾವಂತ ಕೇಳಿದ್ದು ಭಾಳನ ಅಪರೂಪ. ಊರು ತುಂಬ ಸ್ವೀಟ್ ಅಂಗಡಿ, ಚಹಾ ಅಂಗಡಿ ಎಲ್ಲ ಆದರೂ ಹಾಲಿಗೆ ಅಭಾವ ಅಂತ ಯಾವಾಗೂ ಆಗಿಲ್ಲ. ಹಂಗಾಗಾಕ ಬಿಡೋದು ಇಲ್ಲ ಬಿಡ್ರಿ. ಇದೆಲ್ಲ ಇದ್ದು ನೀವು ಚಲೋ ಹಾಲು ಬಳಸ್ಬೇಕು ಅನ್ನೋದಾದ್ರೆ ಚಲೋದು ಒಂದು ದನ ಕಟ್ಕೋರಿ, ಅದ್ರ ಹಾಲು ಹಿಂಡಿ ನೀವು ಬಳಸ್ರಿ, ಅದೇ ಶ್ರೇಷ್ಠ ಮಾರ್ಗ. ಅದು ಆಗತ್ತಿಲ್ಲ ಅಂದ್ರೆ ಹೋಗ್ರಿ, ಯಾರು ಹಾಲು ಕೊಡತ್ತಾರಲ್ಲ ಅವ್ರ ಮನ್ಯಾಗ ನೋಡ್ರಿ, ದನ ಹೆಂಗೆ ಅದಾವ, ಆರಾಮದಾವೋ ಇಲ್ಲೋ, ಏನು ಮೇಸಾತಾರ, ಕಟ್ಟೆ ಇಟ್ಟಾರೋ ಏನು ನಮ್ಮಂಗೆ ಒಂದು ಸ್ವಲ್ಪ ಹೊರಗೆ ಖುಲ್ಲಾನೋ ಬಿಡ್ತಾರೋ, ಜಾಗ ಸ್ವಚ್ಛ ಐತೋ ಇಲ್ಲೋ, ಔಷಧ ಏನು ಹಾಕಾಕತ್ತಾರ, ಆಮೇಲೆ ಹೊಡಿದು ಬಡಿದು ಮಾಡ್ತಿರಬಾರ್ದು. ಇಷ್ಟೆಲ್ಲ ಸರಿಯಾಗಿದ್ರೆ ಮುಂದೆ ವಿಚಾರ ಮಾಡೋಣಂತ ಯಾವ ತಳಿ ಆಕಳದ ಹಾಲು ಕುಡಿಬೇಕಂತ.